ಚೆನ್ನಾಗಿದೆ, ಅದು ನಿಂಗೆ ಸೆಟ್ ಆಗ್ತಿಲ್ಲ. ಈ ಚಿಕ್ಕ ಮಕ್ಕಳೆಲ್ಲ ಇದು ಎಕ್ಸರ್ಸೈಸ್ ಏನೋ ಕಂದಲೇ. ಈ ಪ್ರಾಬ್ಲಮ್ ಇದ್ರೆ ನೆಕ್ಸ್ಟ್ ಸ್ಪೆಕ್ಟ್ ತಗೋಬೇಕಾ ಬೇಡ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಬೈಕ್ ಮೇಲೆ ಕೂತಿದ್ದಾಳೆ. ಅದ್ರ ಬೈಕ್ ಹೊಡೆಯಲ್ಲ, ಅದ್ರ ಶೋಕಿ ಬೀಳಲ್ಲ. ಈ ಮನೆಗೆ ಬಂದಾಗಿಂದ ಫಸ್ಟ್ ಆನ್ಲೈನ್ ಆರ್ಡರ್ ಇನ್ಮೇಲೆ ಬರ್ತಾ ಇರುತ್ತೆ. ದುಡ್ಡು ಮಾಡಬೇಕು, ಸೆಟ್ಲ್ ಆಗಬೇಕು, ಮನೆ ಕಟ್ಟಬೇಕು, ಕಾರ್ ತಗೋಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆ್ಯಸ್ ಯೂಶುವಲ್ ಸ್ಯಾಟರ್ಡೆ ಇವತ್ತು ನೈಟ್ ಡ್ಯೂಟಿ ಇದೆ ನನಗೆ. ಸೊ ಇವತ್ತು ಬಂದ್ಬಿಟ್ಟು ಏನಪ್ಪ ಅಂದರೆ ನಿನ್ನೆ ಹೋಗೋಕ್ಕಾಗಿರಲಿಲ್ಲ ಕಬಡ್ಡಿ ತರೋಕ್ಕೆ, ಅಂದರೆ ಕಬಡ್ಡಿ ನೋಡೋಕ್ಕೆ, ಪ್ಲಸ್ ಮೇಡಮ್ ಕರ್ಕೊಬಂದು. ಸೊ ಇವತ್ತು ಎನಿ ಕಂಡೀಷನ್ ಹೋಗ್ಲೇಬೇಕು, ಯಾಕಂದ್ರೆ ನಿನ್ನೆ ಹೋಗೋಕ್ಕಾಗಿರಲಿಲ್ಲ. ಸೊ ಅದು ಕಂಪಲ್ಸರಿ ಹೋಗಬೇಕು. ಸೊ ಹೋಗ್ಬಿಟ್ಟು ಕಬಡ್ಡಿ ನೋಡಿಕೊಂಡು, ಸೊ ಅಲ್ಲಿಂದ ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೋಗ್ಬಿಟ್ಟು, ಸೊ ಸಾಯಂಕಾಲ ಹಂಗೆ ಏನಾದರೂ ಇದ್ದರೆ ಟೈಮ್ ಉಳಿದ್ರೆ, ಸೊ ಶನಿವಾರ ಆಗಿರೋದ್ರಿಂದ ಟೆಂಪಲ್ಗೆ ಹೋಗಬೇಕು. ಸೊ ಬನ್ನಿ, ಇವತ್ತು ತುಂಬ ದಿನ ಆಗಿತ್ತು ಟೆಂಪಲ್ಗೆ ಹೋಗಿರಲಿಲ್ಲ. ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ. ಸೊ ಮೇಡಮ್ ಅವ್ರ ಹಾಸ್ಪಿಟಲ್ ಸಿಗೋಣ. ಓಕೆ. ಸೊ ಗೈಸ್, ಇವತ್ತು ಎಕ್ಸಾಕ್ಟಾಗಿ 2 ಗಂಟೆಗೆ ಬಂದಿದ್ದೀನಿ. ಸೊ ಮೇಡಮ್ ಬಂದಿದ್ದೆ ಆಲ್ರೆಡಿ. ನಾನು ಇಲ್ಲಿ ಆ ಕಡೆ ಹೋಗಿದ್ದೆ. ಬರೋಷ್ಟರಲ್ಲಿ ಇವತ್ತು ನೋಡಿ ಕರೆಕ್ಟಾಗಿ ಬಂದಿದ್ದಾಳೆ. ನಿನ್ನೆ ಮಾತ್ರ ಬಂದಿಲ್ಲ, ಎಷ್ಟು ವೇಟ್ ಮಾಡಿದ್ರು ಬಂದಿಲ್ಲ. ಬೈಕ್ ಹತ್ರ ವೇಟ್ ಮಾಡ್ತಾ ಇದ್ದಾಳೆ. ನೋಡಿ ಮೇಡಮ್ ಏನು ರಿಯಾಕ್ಟ್ ಮಾಡ್ತಾಳೆ ನೋಡಿ. ಮೇಡಮ್ ಬೈಕ್ ಮೇಲೆ ಅದು ಕೂತಿದ್ದಾಳೆ. ಅದ್ರ ಬೈಕ್ ಹೊಡೆಯಲ್ಲ, ಅದ್ರ ಶೋಕಿ ಬೀಳಲ್ಲ. ಸೊ ಗೈಸ್, ಸಕ್ಸಸ್ಫುಲ್ ಆಯಿತು ನೋಡಿ, ಅಷ್ಟು ಟೇಸ್ಟ್ ಆಗಿರುತ್ತೆ ಅಲ್ಲಿ. ಸೊ ಗೈಸ್, ಇಲ್ಲೇನಿದೆ ನಾವು ಊಟ ಮಾಡ್ದಲ್ಲ ಇವಾಗ. ಅಲ್ಲಿ ಬಂದು ಇಲ್ಲಿ ಸ್ಪೆಷಲ್ ಬಂದು ಮಸಾಲೆ ದೋಸೆ. ಗೈಸ್, ಇದು ಇಲ್ಲಿ ಸ್ಪೆಷಲ್ ಅಂತೆ. ಸೊ ಅಲ್ಲೇ ನಾವು ಮಸಾಲೆ ಆನಿಯನ್ ದೋಸೆ ತಿಂದ್ಬಿಟ್ಟು ಇಲ್ಲೆಲ್ಲ ತಗೋತಾ ಇದ್ರು. ಸೊ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ನೋಡಿದ್ವಿ. ನಾವು ಯಾವ ಫಸ್ಟ್ ಟೈಮ್ ತಿಂತಾ ಇರೋದು. ನೋಡೋಣ ನೋಡಿ ಇದ್ರಲ್ಲಿ ಏನು ಹಾಕಿದ್ದಾರೆ ಅಂದರೆ ಇದು ಐಸ್ ಕ್ರೀಮ್ ಹಾಕಿದ್ದಾರೆ. ಇದೇನು ಹಲ್ವಾ ಹಾಕಿದ್ದಾರೆ, ಮತ್ತು ಇದು ಐಸ್ ಕ್ರೀಮ್ ಹಾಕಿದ್ದಾರೆ, ಮತ್ತು ಇದು ಬಂದು ಬನಾನಾ ತಿಂದಿದ್ವಿ, ಚೆನ್ನಾಗಿದೆ. ಸೊ ನೋಡೋಣ ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಹೇಳ್ತೀನಿ. ಚೆನ್ನಾಗಿದೆ ಗಾಯ್ಸ್, ಏನಂತ ಎಲ್ಲ ನೋಡಿ. ಫಸ್ಟ್ ಇದರಲ್ಲಿ ಬೇರೆ ಇದು ಬನಾನಾ, ಆಮೇಲೆ ಆಲ್ಮಂಡ್ ಐಸ್ ಕ್ರೀಮು, ಮತ್ತೆ ಇದು ಏನಪ್ಪ ಇದೇನು ಬೆಣ್ಣೆ, ಮತ್ತೆ ಗುಲ್ಕನ್ನು ಹಾಕಿ ಕೊಟ್ಟಿದ್ದಾರೆ. ನಾನು ಒಂದು ತಲೆ ನೋಡ್ತಾ ಇದ್ದೆ, ಇದನ್ನೇ ಇಕ್ಕೋಣ ಅಂತ, ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಎಷ್ಟು ಹೇಳ್ದ? 90 ರೂಪೀಸ್ ಅಂತೆ. 90 ರೂಪೀಸಲ್ಲಿ ಚೆನ್ನಾಗಿದೆಯಲ್ಲ ಟೇಸ್ಟ್? ಓಕೆ ತಾನೆ. ಸೊ ಗಾಯ್ಸ್, ಇವಾಗ ನಾವು ಬಂದಿದ್ದೀವಿ ಅಲ್ಲಿಂದ. ಯಾವ ಬೇರೆ ಹೋಗಿದ್ವಲ್ಲ ಅಲ್ಲಿ, ವಿಲ್ಸನ್ ಗಾರ್ಡನ್. ಹೌದಾ ಗಾಯ್ಸ್, ವಿಲ್ಸನ್ ಗಾರ್ಡಲ್ಲಿ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಸ್ಪೆಷಲ್ ಏನಂದ್ರೆ ಆ ಹೋಟೆಲಲ್ಲಿ ಆನಿಯನ್ ದೋಸೆ ತುಂಬ ಚೆನ್ನಾಗಿ ಮಾಡ್ತಾರೆ. ರೈಸು ಇರುತ್ತೆ, ಪಲಾವ್ ಇರುತ್ತೆ, ಮತ್ತು ಅದು ಬಿಟ್ಟರೆ ಲೆಮನ್ ರೈಸ್ ಇರುತ್ತೆ, ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಅದು ಬಂದು ತಮಿಳ್ ಹೋಟೆಲ್ಲು, ಮಸ್ತಾಗಿರುತ್ತೆ. ಮುಂಚೆ ನಾವು ಯಾವಾಗ ಕಾಲೇಜ್ ಟೈಮಲ್ಲಿ ಒಂದು ಟೈಮ್ ಹೋಗಿದ್ದು, ಆಮೇಲೆ ಅವಾಗ ಆ ಕಡೆ ಟೈಮ್ ಸಿಕ್ಕಿದಾಗೆಲ್ಲ ಹೋಗ್ತೀವಿ. ಅದು ನಮ್ಮ ಮೇಡಮ್ ಅವ್ರ ಹಾಸ್ಪಿಟಲ್ ಹತ್ರ ಆಗುತ್ತೆ. ಸೊ ಇವತ್ತು ಹೊರಗಡೆ ಹೋಗೋಣ, ಊಟ ಮಾಡೋಣ ಅಂತ ಅಂದ್ಕೊಂಡು ಮನೇಲಿ ಏನು ಅಡುಗೆ ಮಾಡಿರಲಿಲ್ಲ. ಸೊ ಹಂಗಾಗಿ ಅವ್ರ ಹಾಸ್ಪಿಟ್ಲ್ ಹತ್ರ ಹೋಗಿ ಇವಳು ಕೇಳಿದೆ ಎಲ್ಲಿ ಹೋಗೋಣ, ಏನು ತಿನ್ನೋಣ ಅಂತ ಕೇಳಿದೆ. ಇವಳು ಪರವಾಗಿ ಎಲ್ಲ ಫಸ್ಟ್ ಬಂದು ಇಲ್ಲಿ HSR ಒಂದು ಕಡೆ ಹೋಗೋಣ ಅಂತ ಹೇಳಿದ್ಲು. ಆಮೇಲೆ ಅಲ್ಲಿ ಬೇಡ, ವಿಲ್ಸನ್ ಗಾರ್ಡನ್ಗೆ ಹೋಗೋಣ, ಅಲ್ಲಿ ತಿನ್ನೋಣ ಅಂತ ಹೇಳಿದ್ರು. ಸೊ ಹಂಗಾಗಿ ಅಲ್ಲಿ ತಿಂದು ಬಂದ್ವಿ. ಸೊ ಮೇಡಮ್ ರಿಯಾಕ್ಷನ್ ಕೇಳೋಣ, ಅಲ್ಲಿ ಹೆಂಗಿತ್ತು, ಟೇಸ್ಟ್ ಹೆಂಗಿತ್ತು ಅಂತ ಹೋಗಿ ಕೇಳೋಣ. ಓಕೆ, ಒಂದು ಕಡೆ ಟೇಸ್ಟ್ ಚೆನ್ನಾಗಿರೋದಕ್ಕೆ ತಿಂದಿದ್ದೆ. ಯಾಕೆ ಹೋಗಿದ್ದೆ ಹೇಳು? ಚೆನ್ನಾಗಿರೋದಕ್ಕೆ ಅಲ್ಲಿ ಹೋಗಿರೋದು. ಚೆನ್ನಾಗಿರುತ್ತೆ ಹೋಗಿದೆ ಅಂದ್ರೆ ನಾನು ಹೇಳ್ತಿರೋದು, ಅದು ನಿಮ್ಮ ತಮಿಳ್ನಾಡು ಸ್ಪೆಷಲ್ ಅಂತ ಹೇಳ್ತಾ ಇದೆಯಲ್ಲ, ಆ ಥರ ಫುಡ್ ಎಲ್ಲೂ ಸಿಗಲ್ವಾ ಅಂತ ಹೇಳ್ತಿರೋದು. ಅಂದರೆ ಯಾವಾಗಲೂ ನಾರ್ಮಲಾಗಿ ಕೆಲ್ಸಕ್ಕೆ ಹೋಗೋದು, ಮನೆಗೆ ಬರೋದು, ಇದೇ ಆಗಿಬಿಟ್ಟಿದೆ, ನಮ್ಮದು ಜೀವನನೇ ಇದಾಗ್ಬಿಟ್ಟಿದೆ. ಸೊ ನಾವು ಕಾಲೇಜ್ ಟೈಮಲ್ಲಿ ಇರಬೇಕಾದ್ರೆ ಈ ಪಾರ್ಕಿಗೆ ಅಂದರೆ ಎಷ್ಟು ಸಲ ತುಂಬ ಅಂದರೆ ಮನೆ ನಮ್ದು ಇಲ್ಲೇ ಹತ್ರ ಇತ್ತು ಅವಾಗ. ಸೊ ಕಾಲೇಜ್ ಆದಾಗ ಆಮೇಲೆ ಯಾವಾಗ ನಮ್ಗೆ ಫ್ರೀ ಸಿಗುತ್ತೆ ಅವಾಗೆಲ್ಲ ಪಾರ್ಕಿಗೆ ಬಂದು ಈ ಥರ ಕೂತ್ಕೊಂಡು ನಾವು ಫ್ರೆಂಡ್ಸ್ ಎಲ್ಲ, ನಮ್ಮ ಫ್ರೆಂಡ್ ಅಭಿ ಅವರೆಲ್ಲ ಬಂದು ಎಲ್ಲ ಫೋಟೋ ತಗೊಳ್ಳೋದಾಯ್ತು, ಎಲ್ಲ ಬರ್ತಾಯಿತ್ತು ನೋಡಿ. ಎಲ್ಲನಾಗಲಿ ನೀನು ಎಲ್ಲೋ ನೋಡಿ ಮಾತಾಡ್ತಾ ಇದ್ದೀನಿ, ಕ್ಯಾಮ್ರಾ ನೋಡಿ ಮಾತಾಡ್ತೀನಿ. ಸೊ ಹೆಂಗಿರುತ್ತೆ ಅಂದರೆ ಇವಾಗ ನಾವು ನೋಡಿ ಇವಾಗಲೂ ಯಾಕೆ ಹೆಂಗಂದರೆ ಇವಾಗ ಬಂದುಬಿಟ್ಟು ನಾವು ಈ ಪಾರ್ಕಿಗೆ ಬರ್ಬೇಕಂತ ಅನ್ಕೊಂಡು ಬಂದಿಲ್ಲ.
ಸೊ ಆಕ್ಸಿಡೆಂಟಾಗಿ ನಾವು ಎಲ್ಲೇ ಅಂದರೆ ಹೋಗ್ಬೇಕಂತ ನಾವು ಅನ್ಕೊಂಡು ಬಂದರೆ ಹೋಗೋಕ್ಕಾಗಲ್ಲ. ಸುಮ್ಮನೆ ಏನೋ ಒಂದು ಯಾವುದೋ ಬೇರೆ ಪ್ಲ್ಯಾನಲ್ಲಿ ಬಂದರೆ ಅವಾಗ ಪರ್ಫೆಕ್ಟಾಗಿ ಬರ್ತೀವಿ. ಸೊ ತುಂಬ ಚೆನ್ನಾಗಿದೆ. ಶಾರ್ಟ್ಸ್ ಹಾಕ್ತೀನಿ ನೋಡಿ. ಗಾಯ್ಸ್, ನನಗೊಂದು ಅರ್ಥ ಆಗಿದ್ದು ಏನಂದರೆ, ಸೊ ಮನುಷ್ಯನಿಗೆ ಎಷ್ಟೇ ದುಡ್ಡಿನ ಆಸೆ ಇರ್ಬೋದು, ದುಡ್ಡು ಮಾಡಬೇಕು, ಸೆಟ್ಲ್ ಆಗಬೇಕು, ಮನೆ ಕಟ್ಟಬೇಕು, ಕಾರ್ ತೊಗೋಬೇಕು. ಸೊ ಇಷ್ಟೆಲ್ಲರ ನಡುವೆ ಮನುಷ್ಯನಿಗೆ ಇಂಪಾರ್ಟೆಂಟ್ ಆಗಿರೋದು ಏನಂದರೆ ಒಂದು ನೆಮ್ಮದಿ, ಒಂದು ಶಾಂತಿ, ಒಂದು ಪ್ಲೇಸ್ಗೆ ಹೋದರೆ. ಸೊ ನನಗೆ ಗೊತ್ತಾಗಿದ್ದೇನೆಂದರೆ ನೋಡಿ, ಇವಾಗ ನಾನು ಅಷ್ಟೆಲ್ಲ ಬೆಂಗಳೂರಲ್ಲಿ ಹೊರಗಡೆ ಓಡಾಡೋದು ಬೇರೆ, ಹೊರಗಡೆ ಬಂದು ಈ ಥರ ಪಾರ್ಕಲ್ಲಿ ಇರೋದು ಬೇರೆ. ಸೊ ಇಲ್ಲಿ ಬಂದರೆ ನೋಡಿ ಎಷ್ಟು ಮನಃಶಾಂತಿ ಇರುತ್ತೆ. ಇಲ್ಲಿ ಯಾವುದು ಸೌಂಡ್ ಇರಲ್ಲ, ಟ್ರಾಫಿಕ್ ಸೌಂಡ್ ಇರಲ್ಲ, ಶಾಂತಿಯಾಗಿರುತ್ತೆ. ಸೊ ಹಂಗಾಗಿ ಇನ್ಮೇಲೆ ಆದಷ್ಟು ಪಾರ್ಕಿಗೆ ಆಯಿತು ಹೊರಗಡೆ ಎಲ್ಲ ಹೋಗೋಕೆ ಟ್ರೈ ಮಾಡ್ತೀವಿ. ಸೊ ಹಂಗೆ ಹೋಗೋದ್ರಿಂದ ಏನಂದರೆ ಮೈಂಡ್ ಫ್ರೀ ಆಗುತ್ತೆ, ರಿಲೀಫ್ ಆಗುತ್ತೆ. ಸೊ ಈ ವರ್ಕ್ ಪ್ರೆಷರಿಂದ ಹೊರಗಡೆ ಬೀಳೋಕ್ಕೆ ಒಂದು ಸೊಲ್ಯೂಷನ್ ಆಗುತ್ತೆ ಅಂತ ಹೇಳ್ಬೋದು. ಈ ಸ್ವಾಭಿಮಾನಿ ಪಾರ್ಕ್ ಬಂದು ತುಂಬ ನಮಗೆ ಮೆಮೊರೀಸ್ ಇದೆ. ಮುಂಚೆ ಇವಾಗ ನಾನು ಹೇಳೋದೇನೆಂದರೆ, ಮುಂಚೆ ಕಾಲೇಜ್ ಟೈಮಲ್ಲೂ ಬರ್ತಾಯಿದ್ವಿ, ಇವಾಗ ಮದುವೆ ಆದಾಗ ಬರ್ತಾಯಿದ್ವಿ. ಕಾಲೇಜ್ ಟೈಮಲ್ಲಿಂದ ಬರೋಕ್ಕೂ ಇವಾಗ ಮದುವೆ ಆದಾಗಿಂದ ಬರೋಕ್ಕೂ ಏನು ಡಿಫ್ರೆನ್ಸ್? ಅಂದರೆ ಪ್ಲೇಸ್ ಒಂದೇ, ಆದರೆ ಬಂದು ಡಿಫ್ರೆನ್ಸ್ ಅಂದರೆ ಟೈಮ್ ಡಿಫ್ರೆನ್ಸ್ ಇದೆ. ಅವಾಗ ಇವಾಗ ಬರೋಕ್ಕಾಗಲ್ಲ. ಏನು ಅನ್ಸುತ್ತೆ ಅದು ಹೇಳು. ಏನು ಅನ್ಸಲ್ಲ. ಇಲ್ಲಿ ನೋಡಿ, ಏನದು? ಸೊಳ್ಳೆ ಸೇರ್ಸಕ್ಕೆ ಬಂದ ಪಾರ್ಕಿಗೆ? ಹೌದು, ಇಲ್ಲಿ ತುಂಬ ಸೊಳ್ಳೆ ಇದೆಪ್ಪ. ನಾನು ಹೇಳ್ತಾ ಇರೋದೇನೆಂದರೆ, ಈ ನೋಡಿ, ಈ ಥರ ಪಾರ್ಕಿಗೆ ಬರೋದ್ರಿಂದ ಆಯಿತು, ಟೆಂಪಲ್ಗೆ ಹೋಗೋದ್ರಿಂದ ಆಯಿತು, ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಆ್ಯಕ್ಚುಲಿ ಇವತ್ತು ನಾನು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಪಾರ್ಕಿಗೆ ಬರೋ ಥರ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಪಾರ್ಕಿಗೆ ಬರಬೇಕಂತ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ವಿ. ಸೊ ಪಾರ್ಕ್ ನೇಚರ್ ಮುಂಚೆ ಬಂದಾಗ ಚಿಕ್ಕ ಗಿಡ ಮರಗಳಿದ್ವಿ. ಫುಲ್ಲು ಅಂದರೆ ನೋಡಿ ಎಷ್ಟು ದೊಡ್ಡದಾಗಿದೆ, ಎಲ್ಲ ದೊಡ್ಡದಾಗಿದೆ, ಎಲ್ಲ ಫುಲ್ ಗ್ರೀನರಿ, ಸಖತ್ತಾಗಿದೆ. ಸೊ ಮೇಡಮ್ ಚಿಲ್ ಮಾಡ್ತಾ ಇದ್ದಾಳೆ ಕೂತ್ಕೊಂಡು. ನಿಜ ಹೇಳಿ, ಇವಾಗ ನಿನ್ನ ಮೈಂಡ್ ಫ್ರೆಶ್ ಆಗಿಲ್ವಾ? ಒಂಥರ ಒಂದು ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ತಾನೆ. ಡೈಲಿ ಹಾಸ್ಪಿಟ್ಲಿಗೆ ಹೋಗು, ಮನೆಗೆ ಬಾ, ಮನೇಲಿ ಮಲಗು, ತಿನ್ನು, ಬಸ್ಸಲ್ಲಿ ಹೋಗು, ಬಾ. ಈ ಜೀವನ ನೋಡಿ ಸಾಕಾಗ್ಬಿಡುತ್ತಲ್ಲ ಬೆಂಗಳೂರು. ಕಾಲೇಜ್ ಟೈಮಲ್ಲಿ ಇರಬೇಕಾದ್ರೆ ಹಾಸ್ಟೆಲಲ್ಲಿ ಇರಬೇಕಾದ್ರೆ ಒಂದಿನ ಮೇಡಮ್ ಜೊತೆ ನೈಟೆಲ್ಲ ಮಾತಾಡಿದ್ದೆ, ಓಕೆನಾ? ಹೆಂಗಂದ್ರೆ ನಾನ್ ಸ್ಟಾಪ್ ನೈಟಿಂದ ಬೆಳಗ್ಗೆವರೆಗೂ ಕಂಟಿನ್ಯೂ ಆಗಿ ಮಾತಾಡಿಬಿಟ್ಟು, ಸೊ ಬೆಳಗ್ಗೆ ನಾನು ನಿದ್ದೆನೇ ಹೋಗಿರಲಿಲ್ಲ, ಫುಲ್ ನೈಟೆಲ್ಲ ಮಾತಾಡಿ. ಸೊ ಬೆಳಗ್ಗೆ ನಾನು ನಮ್ಮ ಫ್ರೆಂಡು, ಅವಾಗ ನಾನು ನಮ್ಮ ಫ್ರೆಂಡ್ ಅಭಿ ಅಂತಿದ್ದಾನೆ. ಸೊ ನಾವಿಬ್ಬರೂ ಬಂದು ಬೆಳಗ್ಗೆ 5 ಗಂಟೆ 6 ಗಂಟೆ ಆಗಿತ್ತು ಅವಾಗ. ಸೊ ಅವಾಗ ಬಂದು ಇಲ್ಲಿ ಈ ಪಾರ್ಕಲ್ಲಿ ಬಂದು ಇದೆಲ್ಲ ಆಡೋಗಿದ್ವಿ. ಸೊ ಅದೆಲ್ಲ ನೆನಪು. ಅವಾಗೆಲ್ಲ ನಾವು ಅಂದರೆ ಇದು ಹತ್ರ ಆಗ್ತಿತ್ತು, ಬರ್ತಾಯಿದ್ವಿ, ಮೈಂಡೆಲ್ಲ ಫ್ರೆಶ್ ಆಗ್ತಿತ್ತು, ಬಂದು ಹೋಗ್ತಾಯಿದ್ವಿ. ಅವಾಗಲಿಕ್ಕೂ ಇವಾಗಲಿಕ್ಕೂ ತುಂಬ ಡಿಫ್ರೆನ್ಸು. ಯಾಕೆ ಪಾರ್ಕಿಗೆ ಬಂದರೆ ದೊಡ್ಡವರು ಚಿಕ್ಕ ಮಕ್ಕಳಾಗ್ತಾರೆ ಅಂತ ಒಂದು ಎಕ್ಸಾಂಪಲ್ ನೋಡಿ. ಎಕ್ಸಸೈಸ್ ದೊಡ್ಡವ್ರಿಗೆ, ಬಟ್ ಇದೆಲ್ಲ ಚಿಕ್ಕ ಮಕ್ಳು ಆಡೋ ಥರ ಆಟ ಅಲ್ಲ. ಅದಕ್ಕೆ ನೋಡಿ ಗೈಸ್, ನಮ್ಮ ಹಸ್ಬೆಂಡು ಜಿಮ್ಗೆ ಹೋಗಲ್ಲ, ಇಲ್ಲಿ ಬಂದು ಮಾಡ್ತಾವ್ರೆ. ಜಿಮ್ಗೆ ಹೋಗು ಅಂತ ಹೇಳಿ ಹೋಗು, ಅದು ಒಂದು ಮಾಡೋಕು. ಆ ಕಡೆ ಇದೆ ನೋಡಿ, ನಿನ್ನ ಕೈಯಲ್ಲಿ ಏನು ಆಗಲ್ಲ, ಮಾಡು. ಇವನು ಅಜ್ಜ ಆಗ್ಬಿಟ್ಟಿದ್ದಾನೆ, ಚಿಕ್ಕವನಲ್ಲ ಅಂತೆ. ಹೋಗೋಗ, ಏನದು ನಿಂತ್ಕೊಳೋದಲ್ಲ, ಕುತ್ಕೊಳ್ಳೋದು. ಥೂ, ಅದು ಗೊತ್ತಿಲ್ಲ ಇವನಿಗೆ. ಹೌದು. ನಮ್ಮ ಹಸ್ಬೆಂಡ್ಗೆ ಕಷ್ಟ ಏನು ಮಾಡೋಕ್ಕೆ ಆಗಲ್ಲ. ಅಯ್ಯೋ ಸ್ವಾಮಿ, ಏನು ರೂಢಿ ನೋಡಿ, ಎಲ್ಲ ಇದೆ. ಈ ಥರ ಜಿಮ್ಮೆಲ್ಲ ಸಿಗುತ್ತಾ ನೋಡಿ, ಮೇಲೆ ಎಲ್ಲ ಗಿಡಗಳು, ಕೆಳಗಡೆ ಇದು ಬೇರೆ. ನನಗೆ ತುಂಬ ಆಸೆ ಪಾರ್ಕಿಗೆಲ್ಲ ಬರಬೇಕು ಅಂದರೆ. ಸೈಕಲ್ ಅಂದರೆ ಇನ್ನೂ ತುಂಬ ಇಷ್ಟ ವಯಸ್ಸು. ನಾವು ನೆಕ್ಸ್ಟ್ ಏನಾದರೂ ಮನೆ ಚೇಂಜ್ ಮಾಡಿದ್ರೆ ಈ ಕಡೆ ಮಾಡ್ಬೇಕು ನಾವು, ಅಂದರೆ HSR ಸೈಡ್ ಮಾಡಿದರೆ. ಅಂದರೆ ಇವಾಗ ನಾವೇನಿದೀವಲ್ಲ ಆ ಕಡೆ ಎಲ್ಲ ಪಾರ್ಕ್ ಎಲ್ಲ ಇಲ್ಲ ಗ್ಯಾಸಿ. ನಾವು ಈ ಸೈಡ್ HSR ಸೈಡೆಲ್ಲ ತುಂಬ, ಆ ಕಡೆಯಲ್ಲಿದೆ ಪಾರ್ಕ್. ಇಲ್ಲ ಪಾರ್ಕ್ ಎಲ್ಲ ಅಲ್ಲಿ ಎಲ್ಲಿದೆ ಪಾರ್ಕ್? ಒಂದೇ ಹೇಳಿ ನೋಡೋಣ.
ಎಲ್ಲೆಲ್ಲಿಲ್ಲ ಈ ಕಡೆ ನೋಡಿ, ಈ ಕಡೆ ತುಂಬ ಪಾರ್ಕ್, ಜಾಸ್ತಿ ಪಾರ್ಕ್ ಇದ್ದಾವೆ ಇಲ್ಲಿ. ಹೋಗ್ತಾ ಇದ್ದೀವಿ. ಸೊ ಆಯಿತು ಇಲ್ಲಿ ಪಾರ್ಕ್ಗೆ ಮತ್ತೆ ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗ ಬರ್ತೀವಿ ಗೊತ್ತಿಲ್ಲ. ನಾವು ಪ್ಲಾನಿಂಗ್ ಮಾಡ್ಕೊಂಡಾಗ ಬರೋಕ್ಕಾಗಲ್ಲ. ಎಷ್ಟು ಉದ್ದ ಆಗಿದ್ದಾನೆ, ಎಷ್ಟು ದಪ್ಪ ಆಗಿದ್ದಾನೆ. ಅದೇ ಚಂದು ಅವ್ರ ಅಣ್ಣ ಥರ ಕಾಣಿಸ್ತಿದ್ದೇವೆ. ನೀನು ಹಂಗೆ ಆಗಿದೆಯಾ, ನಿಂಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಗೈಸ್ ನಾವು ಬಂದಿದ್ದೀವಿ ಇವಾಗ ನಮ್ಮ ಅಭಿ ಅವ್ರಿಗೆ ಲೆನ್ಸ್ ಕಾರ್ಟಲ್ಲಿ ಗ್ಲಾಸ್ ಚೆಕ್ ಮಾಡೋಕ್ಕೆ. ಚೆನ್ನಾಗಿದೆ. ಸೊ ಇವಳೇನು ಚೆಕ್ ಮಾಡ್ತಿದ್ದಾಳೆ ನೋಡೋಣ. ನಿಂಗೂ ಬೇಕಾ? ಹಾಕೋ. ಹಾಂ, ಕುಳ್ಳಿ ಥರ ಕಾಣ್ತಾ ಇದೆ. ಜಸ್ಟ್ ನೋಡೋಕೆ ಬಂದಿದ್ದೀವಿ. ಮುಂದೆ ಏನಾದರೂ ನಮಗೆ ಸೆಟ್ ಆದರೆ ತೊಗೋಬೇಕು. ಇಲ್ಲಿ ಏಳು ಹೆಂಗಿದ್ದಾರೆ ಅಂತ. ಸೊ ಗೈಸ್ ನಾವು ಇವಾಗ ಫ್ರೀ ಟೆಸ್ಟ್ ಇದೆ ಅಂತ, ಈ ಟೆಸ್ಟ್ ನಾವು ಚೆಕ್ ಮಾಡ್ತೀವಿ. ಸೊ ಏನಾದರೂ ಇವ್ರು ನನಗೆ ಡಿಫೆಕ್ಟ್ ಇರಲಿ, ಇವ್ರು ಡಿಫೆಕ್ಟ್ ಇರುತ್ತೆ, ಏನಾದರೂ ಇದ್ದರೆ ನೋಡೋಣ. ನಮಗೆ ಏನಾದರೂ ತೊಗೋಬೇಕು ಥರ ಇದೆ. ನೆಕ್ಸ್ಟ್ ಟೈಮಲ್ಲಿ ತೊಗೊಳ್ಳೋಣ. ಸೊ ಬಂದಿವಾಗ ಫ್ರೀ ಟೆಸ್ಟ್ ಮಾಡ್ಸೋಣ. ಅವ್ರು ಕರೀತಾರೆ ಟೋಕನ್ ನಂಬರ್ ಪ್ರಕಾರ. ಸೊ ಈಗ ಅಭಿಯೋಗಿದ್ದಾನೆ. ನೆಕ್ಸ್ಟ್ ನಮ್ಮದು ಇಲ್ಲ, ನೆಕ್ಸ್ಟ್ ಉಳಿದಿದೆ. ಸೊ ನೆಕ್ಸ್ಟ್ ಚೆನ್ನಾಗಿದೆ. ಅದು ನಿಂಗೆ ಸೆಟ್ ಆಗ್ತಿಲ್ಲ. ನೀನು ಸ್ಕೂಲ್ ಟೈಮಲ್ಲಿ ಒಂದು ಯಾವುದೋ ನೀನು ಆಮೇಲೆ ಕಾಲೇಜ್ ಸ್ಟಾರ್ಟಿಂಗ್ ಬಂದಾಗ ಹಾಕೊಂಡಿದ್ದಾನೆ. ಹಾಂ, ನಿಂಗೆ ಅಂದರೆ ಐ ಪ್ರಾಬ್ಲಮ್ ಇದೆ. ಹೆಡ್ಡಕ್ಕಿದೆಯಾ? ನಂಗೆ ಯಾವತ್ತೂ ಬಂದಿಲ್ಲ. ಆಲ್ಮೋಸ್ಟ್ ಎಲ್ಲ ನಮ್ಮ ಅಮ್ಮಗೆ ಬಂದಿದೆ, ನಮ್ಮ ತಮ್ಮಗೆ ಬಂದಿದೆ. ನಮ್ಮ ಅಕ್ಕನ ತಗೊಂಡಿರ್ಬೇಕಂತ ನಾನು ತೊಗೊಂಡಿಲ್ಲ. ಆಮೇಲೆ ಇವಳು ತಗೊಂಡಿದ್ದಾಳೆ. ಮೇಡಮ್ ಹೋಗಿದ್ದಾಳೆ ಟೆಸ್ಟ್ ಮಾಡ್ಸೋಕ್ಕೆ. ಸೊ ನೆಕ್ಸ್ಟ್ ಮೇಡಮ್ ಆದ ತಕ್ಷಣ ನನಗಿದೆ ಫ್ರೀ ಐ ಟೆಸ್ಟೇ. ಏನಾದರೂ ಪ್ರಾಬ್ಲಮ್ ಇದ್ದರೆ ಅವಾಗ ಅವರು ಹೇಳ್ತಾರೆ. ಏನಾದರೂ ಐ ಪ್ರಾಬ್ಲಮ್ ಇದ್ದರೆ ಅವ್ರು ನೆಕ್ಸ್ಟ್ ಸ್ಪೆಕ್ಟ್ ತೊಗೋಬೇಕಾ ಬೇಡ ಅಂತ ಹೇಳ್ತಾರೆ. ಮೇ ಬಿ ನನ್ನ ಪ್ರಕಾರ ಅವಳಿಗೆ ಇರುತ್ತೆ, ಯಾಕಂದರೆ ಮುಂಚೆ ಆಲ್ರೆಡಿ ಯೂಸ್ ಮಾಡಿದ್ದಾಳಲ್ಲ. ಸೊ ಇರುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಏನು ಅವ್ರ ಫ್ರೆಂಡಿಗೆ ತೋರಿಸ್ತಾರಂತೆ. ಸೊ ಗೈಸ್ ನೋಡಿ, ಒಂದು ಪಾರ್ಸಲ್ ಬಂದಿತ್ತು, ಮನೆಗೆ ಆರ್ಡರ್ ಮಾಡಿದ್ದೆ. ಮೊನ್ನೆನೇ ಮಾಡಿದ್ದೆ, ಅದು ಒಂದು ವಾರ ಆಗಿತ್ತು ಮಾಡಿ. ಸೊ ಇವತ್ತು ಮಧ್ಯಾಹ್ನ ಬಂದಿತ್ತು. ಮಧ್ಯಾಹ್ನ ಅಲ್ಲಿ ಇವಳು ಹಾಸ್ಪಿಟ್ಲ್ ಹತ್ರ ಇವಳು ಕರ್ಕೊಬರೋಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೆ. ಅಂತವೇ ಮತ್ತೆ ಫೋನ್ ಮಾಡಿದ್ರು. ಮತ್ತೆ ಇಲ್ಲಿ ಮನೆ ಹತ್ರ ಒಂದು ಅಂಗಡಿ ಇತ್ತು. ಸೊ ಅಂಗಡಿಲಿ ಕೊಟ್ಟಿದ್ದೆ, ತೊಗೊಳೋದು ಮರ್ತುಬಿಟ್ಟಿದ್ದೆ. ಸೊ ಇವಾಗ ತೊಗೊಂಡಿದ್ದೀವಿ. ಸೊ ಬನ್ನಿ ಮನೆಗೆ ಹೋಗಿ ಅದು ವಾಕ್ ಮಾಡಿ ಎಷ್ಟು ದಿನ ಆಗಿತ್ತು ಊಟ ಮಾಡಿ, ಅದಕ್ಕೆ ವಾಕ್ ಮಾಡ್ದಂಗೆ ಆಗುತ್ತೆ, ಇದು ತೊಗೊಂಡಾಗ ಆಗುತ್ತೆ ಅಂತ ಹೇಳಿ ಬಂದಿದ್ದು. ಕಿಚನ್ ಹಾಕೋದು ಅಂದರೆ ಕಿಚನ್ ಗೋಡೆಗೆ ಹಾಕೋದು. ಸೊ ಆಲ್ರೆಡಿ ವೈಟ್ ಇದೆ, ಇದೂ ವೈಟೇ. ಸೊ ನೋಡೋಣ ಹೆಂಗಿದೆ ಅಂತ. ಇದು ಹಾಕಿದ್ರೆ ಗೊತ್ತಾಗುತ್ತೆ, ಏನು ಕಾಣೋದು ಗೊತ್ತಿಲ್ಲ. ನಿಮ್ಮ ಪಕ್ಕ ಚೆನ್ನಾಗಿದೆ ಅನಿಸುತ್ತೆ. ಈ ಮನೆ ಬಂದಾಗಿಂದ ಫಸ್ಟ್ ಆನ್ಲೈನ್ ಆರ್ಡರ್ ಇನ್ಮೇಲೆ ಬರ್ತಾ ಇರುತ್ತೆ. ಸೊ ಆಲ್ಮೋಸ್ಟ್ ಮನೆಗೆ ಏನು ಬೇಕು, ಏನು ಮಾಡಿದ್ದೆ ಮಾಡಬೇಕೆಲ್ಲ ನೋಡಿಕೊಂಡು ಮಾಡಬೇಕು. ಇದು ಅಂದರೆ ಟೈಲ್ಸ್ ಥರನೇ, ಬಟ್ ಇದು ಟೈಲ್ಸ್ ಎಲ್ಲ ನೋಡಿ ಈ ಥರ ಇದೆ. ಈ ಥರ ಚೆನ್ನಾಗಿ ಕಾಣುತ್ತೆ. ಆಲ್ಮೋಸ್ಟ್ ನಾನು ನೋಡಿದ್ದೀನಿ ರೀಲ್ಸಲ್ಲೆಲ್ಲ, ಇನ್ಸ್ಟಾಗ್ರಾಮ್ ತುಂಬ ಜನ ಯೂಸ್ ಮಾಡಿದರೆ ಇದು. ಸೊ ನಾಳೆ ಇದನ್ನು ಕಿಚನ್ ಹಚ್ಚಿ ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಸದ್ಯಕ್ಕೆ ಎಷ್ಟಿದೆ, 1 2 3 4 ಇದೆ. ನನ್ನ ಪ್ರಕಾರ 4 ಆಗುತ್ತೆ ಅನ್ಸುತ್ತೆ. ಆಗಿಲ್ಲ ಅಂದರೆ ಇನ್ನೊಂದು ಆರ್ಡರ್ ಮಾಡಿದ್ರಾಯಿತು. ಸೊ ನಾಳೆ ಹಚ್ಚಿಬಿಡ್ತಾರೆ. ಅಂದರೆ ಕಬರ್ ನೋಡೋಕ್ಕಂತ ಹೋಗಿದ್ದು. ಸೊ ಕಬರ್ ನೋಡೋಕ್ಕಾಗಿಲ್ಲ. ನಾವು ಹೋಗಿದ್ದು ಸರ್ ಅಲ್ಲಿ ಒಂದು ನಮ್ಮ ಫ್ರೆಂಡವ್ರ ಮನೆ ಹತ್ರ ಹೋಗಿದ್ವಿ. ಅದು ನಮ್ಗೆ ಅಷ್ಟು ಇಷ್ಟ ಆಗಿಲ್ಲ, ನಮ್ಮ ಬಜೆಟಿಗೆ ಸೆಟ್ ಆಗಿಲ್ಲ. ಸೊ ನಮ್ಮ ಏರ್ ಹತ್ರ ಇನ್ನೊಂದು ನಾಳೆ ಅಂದರೆ ಲಾಸ್ಟ್ ಟೈಮ್ ಹೋಗಿದ್ದು ನೋಡ್ಕೊಬಂದಿದ್ವಿ. ಸೊ ನಾಳೆ ಅಲ್ಲಿ ಹೋಗೋಣ ಅಂತ, ನಾಳೆ ಹೋಗ್ಬಿಟ್ಟು ನೋಡ್ಕೊಬರಬೇಕು. ನಮ್ಮ ಫ್ರೆಂಡೂ ಪರವಾಗಿಲ್ಲ, ಅಲ್ಲೇ ತೊಗೊಳ್ಳಿ, ಅಲ್ಲಿ ನೋಡಿಬಿಟ್ಟು ಹೇಳಿ ಆ ರೇಟ್ ಕಂಪೇರ್ ಮಾಡಿ ಯಾವ ರೇಟ್ ಸ್ವಲ್ಪ ನಮ್ಮ ಬಜೆಟಿಗೆ ಸೆಟ್ ಆಗುತ್ತೋ. ಸೊ ಸೆಟ್ ಆದಮೇಲೆ ಅದ್ರ ಫೈನಲ್ ಮಾಡಿ ತೊಗೊಬರಬೇಕು. ಅದೊಂದಾಯಿತು. ಮತ್ತು ಇವತ್ತು ಇನ್ನೊಂದು ಅದೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪಾರ್ಕ್ಗೆ ಹೋಗಿದ್ವಿ. ಸೊ ಅದು ತುಂಬ ದಿನ ಸ್ವಲ್ಪ ಮೈಂಡ್ ಫ್ರೆಶ್ ಆಯಿತು, ಅದೊಂದಾಯಿತು. ಸೊ ಅಲ್ಲಿಂದ ಆದಮೇಲೆ ಮತ್ತೆ ಲೆನ್ಸ್ ಕಾರ್ಟ್ಗೆ ಹೋಗಿದ್ವಿ. ನಮ್ಮ ಫ್ರೆಂಡಿಗೆ ಲೆನ್ಸ್ ಕಾರ್ಟಲ್ಲಿ ಸ್ಪೆಕ್ಟ್ ತೊಗೋಬೇಕಂತ. ಸೊ ನಾವು ನೈಟ್ ಟೆಸ್ಟ್ ಮಾಡಿಸಿದ್ವಿ, ನಮಗೇನು ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್. ಅದೇ ಜಾಸ್ತಿ ಫೋನ್ ಯೂಸ್ ಮಾಡ್ತಾರೆ. ಸೊ ಹಂಗಾಗಿ ಅದು ಸ್ವಲ್ಪ ಕಡಿಮೆ ಮಾಡಿ, ಇಲ್ಲಾಂದರೆ ಬ್ಲೂ ಲೆನ್ಸ್ ಹಾಕೋಬೇಕಂತ ಹೇಳಿದ್ರೆ ನನಗೂ ಮತ್ತು ನಾಗೂ ಅಷ್ಟು ಇಬ್ಬರು ಸೇಮ್ ಹೇಳಿದ್ದಾರೆ. ಸೊ ಅದು ಬಿಟ್ಟರೆ ಇವತ್ತೆಲ್ಲ ಡೇ ತುಂಬ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ಬೇರೆ ಪ್ಲೇಸ್ಗೆ ಹೋಗಿ ಬಂದಿದ್ವಿ. ಸೊ ಇದೇ ಥರ ಅಂದಮೇಲೆ ಆದಷ್ಟು ಜಾಸ್ತಿ ಪ್ಲೇಸ್ಗೆ ಹೋಗಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇದೇ ರೀತಿ ನಮ್ಮ ವ್ಲಾಗ್ನ ನೋಡ್ತಾ ಇರಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗ್ ಸಿಗ್ತಾ ಇಲ್ಲ. ಬೈ, ಟೇಕ್ ಕೇರ್. Thank you very much.